ಶಿರೂರು ಪರ್ಯಾಯದ ದಿನಗಣನೆ ಆರಂಭ ಆಗಿರುವಂತದ್ದು ಇನ್ನು ಕೆಲವೇ ದಿನಗಳಲ್ಲಿ ಶಿರೂರು ವೇದವರ್ಧನ ಶ್ರೀಗಳು ಶ್ರೀಕೃಷ್ಣನ ಪೂಜಾ ಕೈಂಕರ್ಯದ ಅಧಿಕಾರವನ್ನ ಪಡೆಯಲಿದ್ದಾರೆ. ಅದಕ್ಕಾಗಿ ಉಡುಪಿಯೇ ಶೃಂಗಾರಗೊಳ್ತಾ ಇದೆ. ಒಂದು ರೀತಿಯಲ್ಲಿ ಉಡುಪಿಯ ನಗರ ಮಧ್ವನಗಿತ್ತಿಯಂತೆ ಶೃಂಗಾರಗೊಳ್ತಾ ಇರೋದನ್ನು ನಾವು ದೃಶ್ಯದಲ್ಲಿ ಗಮನಿಸಬಹುದು. ಉಡುಪಿಯ ನಗರದಲ್ಲಿ ಸುಮಾರು 50ಕ್ಕೂ ಅಧಿಕ ಕಡೆಗಳಲ್ಲಿ ಈ ರೀತಿಯ ಸ್ವಾಗತ ಗೋಪುರಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ಸ್ವಾಗತ ಗೋಪುರಗಳನ್ನ ನಿರ್ಮಾಣ ಮಾಡಲಾಗ್ತಿದೆ. ಇದು ಇನ್ನುಮುಲ್ಕಿ ಇರ್ಬೋದು, ಕಡಿಯಾಲಿ, ಕಲ್ಸಂಕ, ಹೀಗೆ ನಗರದ ಪ್ರಮುಖ ದ್ವಾರಗಳು ಅಂತ ಏನು ಹೇಳ್ತೇವೆ ಅಲ್ಲೆಲ್ಲವೂ ಕೂಡ ಈ ರೀತಿಯ ಗೋಪುರಗಳು ನಿರ್ಮಾಣ ಆಗ್ತಾ ಇರುವಂತದ್ದು ಪರ್ಯಾಯ ಅಂತ ಹೇಳಿದ್ರೆ ಉಡುಪಿಗೆ ಒಂದು ರೀತಿಯಲ್ಲಿ ನಾಡ ಹಬ್ಬ. ಪ್ರತಿ 2 ವರ್ಷಕ್ಕೊಮ್ಮೆ ಶ್ರೀಕೃಷ್ಣನ ಪೂಜೆಯ ಅಧಿಕಾರವನ್ನ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಹಸ್ತಾಂತರಿಸುವುದನ್ನೇ ಪರ್ಯಾಯ ಅಂತ ಹೇಳ್ತೇವೆ. ಇದು ಮಧ್ವ ಆಚಾರ್ಯರ ಕಾಲದಿಂದ ಕೂಡ ನಡೀತಾ ಬಂದಿರುವಂತದ್ದು. ಆಚಾರ್ಯರು ಹಾಕಿಕೊಂಡಂತ ಒಂದು ಪದ್ಧತಿಯನ್ನ ಈಗಲೂ ಕೂಡ ಮುಂದುವರಿಸಲಾಗ್ತಾ ಇದೆ. ಅಂದ್ರೆ ಅಷ್ಟಮಠಗಳು ಏನಿದೆ ಉಡುಪಿ ರಥಬೀದಿಯ ಸುತ್ತ, ಆ ಅಷ್ಟಮಠದ ಶ್ರೀಗಳಿಗೂ ಕೂಡ 2 ವರ್ಷ ಅವಧಿಯಲ್ಲಿ ಶ್ರೀಕೃಷ್ಣನ ಪೂಜೆಯನ್ನ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಈ ಬಾರಿ ವೇದವರ್ಧನ ತೀರ್ಥರಿಗೆ ಈ ಅಧಿಕಾರ ಸಿಗ್ತಾ ಇರುವಂತದ್ದು. ಈ ತನಕ ಪುತ್ತಿಗೆ ಶ್ರೀಗಳು ಪರ್ಯಾಯವನ್ನ ನಡೆಸ್ತಾ ಇದ್ರು. ಅವರು ಏಕಾಂಗಿಯಾಗಿ 2 ವರ್ಷ ಒಂದು ರೀತಿಯಲ್ಲಿ ಪರ್ಯಾಯವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಬೇರೆ ಬೇರೆ ಕಾರಣಗಳಿಗೆ ವಿವಾದದಿಂದಾಗಿ ಅವರ ಜೊತೆಗೆ ಒಂದಷ್ಟು ಅಷ್ಟಮಠದ ಸ್ವಾಮಿಗಳು ಅಂತರವನ್ನ ಕಾಯ್ದುಕೊಂಡಿದ್ರು. ಆದ್ರೂ ಕೂಡ ಅವರು ಬೇರೆ ಬೇರೆ ರೀತಿಯಲ್ಲಿ ವಿಶ್ವಗೀತ ಪರ್ಯಾಯವನ್ನ ಮಾಡುವ ಮೂಲಕ ಒಂದಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಈಗ ಸದ್ಯಕ್ಕೆ ವೇದವರ್ಧನ ಶ್ರೀಗಳು ಶಿರೂರು ಮಠದ ಶ್ರೀಗಳು ಪರ್ಯಾಯ ಪೀಠವನ್ನು ಏರೋದಕ್ಕಿದ್ದಾರೆ. ಲಕ್ಷ್ಮೀವರ ತೀರ್ಥರ ಒಂದಷ್ಟು ವಿವಾದಿತ ಸಾವಿನ ನಂತರದಲ್ಲಿ ಶ್ರೀಗಳಿಗೆ ಈ ಬಾರಿ ಜನಗಳ ಭಕ್ತರ ಬೆಂಬಲ ಹೇಗಿದೆ, ನಿರೀಕ್ಷೆಗೂ ಮೀರಿ ಜನ ಶಿರೂರು ಮಠಕ್ಕೆ ಬೆಂಬಲಿಸ್ತಾರ ಅನ್ನುವಂತ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಇರುವಂತದ್ದು. ಒಟ್ಟಿನಲ್ಲಿ ಸದ್ಯಕ್ಕೆ ಶಿರೂರು ಮಠದ ವೇದವರ್ಧನ ಶ್ರೀಗಳು ಪರ್ಯಾಯವನ್ನ ನಡೆಸುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಅದಕ್ಕಾಗಿ ಉಡುಪಿಯ ನಗರವೇ ಸಂಪೂರ್ಣ ಒಂದು ರೀತಿಯಲ್ಲಿ ಶೃಂಗಾರಗೊಳ್ತಾ ಇರೋದನ್ನು ನಾವು ಗಮನಿಸಬಹುದು. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಶಿರೂರು ಪರ್ಯಾಯದ ದಿನಗಣನೆ ಆರಂಭ ಆಗಿರುವಂತದ್ದು ಇನ್ನು ಕೆಲವೇ ದಿನಗಳಲ್ಲಿ ಶಿರೂರು ವೇದವರ್ಧನ ಶ್ರೀಗಳು ಶ್ರೀಕೃಷ್ಣನ ಪೂಜಾ ಕೈಂಕರ್ಯದ ಅಧಿಕಾರವನ್ನ ಪಡೆಯಲಿದ್ದಾರೆ. ಅದಕ್ಕಾಗಿ ಉಡುಪಿಯೇ ಶೃಂಗಾರಗೊಳ್ತಾ ಇದೆ. ಒಂದು ರೀತಿಯಲ್ಲಿ ಉಡುಪಿಯ ನಗರ ಮಧ್ವನಗಿತ್ತಿಯಂತೆ ಶೃಂಗಾರಗೊಳ್ತಾ ಇರೋದನ್ನು ನಾವು ದೃಶ್ಯದಲ್ಲಿ ಗಮನಿಸಬಹುದು. ಉಡುಪಿಯ ನಗರದಲ್ಲಿ ಸುಮಾರು 50ಕ್ಕೂ ಅಧಿಕ ಕಡೆಗಳಲ್ಲಿ ಈ ರೀತಿಯ ಸ್ವಾಗತ ಗೋಪುರಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ಸ್ವಾಗತ ಗೋಪುರಗಳನ್ನ ನಿರ್ಮಾಣ ಮಾಡಲಾಗ್ತಿದೆ. ಇದು ಇನ್ನುಮುಲ್ಕಿ ಇರ್ಬೋದು, ಕಡಿಯಾಲಿ, ಕಲ್ಸಂಕ, ಹೀಗೆ ನಗರದ ಪ್ರಮುಖ ದ್ವಾರಗಳು ಅಂತ ಏನು ಹೇಳ್ತೇವೆ ಅಲ್ಲೆಲ್ಲವೂ ಕೂಡ ಈ ರೀತಿಯ ಗೋಪುರಗಳು ನಿರ್ಮಾಣ ಆಗ್ತಾ ಇರುವಂತದ್ದು ಪರ್ಯಾಯ ಅಂತ ಹೇಳಿದ್ರೆ ಉಡುಪಿಗೆ ಒಂದು ರೀತಿಯಲ್ಲಿ ನಾಡ ಹಬ್ಬ. ಪ್ರತಿ 2 ವರ್ಷಕ್ಕೊಮ್ಮೆ ಶ್ರೀಕೃಷ್ಣನ ಪೂಜೆಯ ಅಧಿಕಾರವನ್ನ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಹಸ್ತಾಂತರಿಸುವುದನ್ನೇ ಪರ್ಯಾಯ ಅಂತ ಹೇಳ್ತೇವೆ. ಇದು ಮಧ್ವ ಆಚಾರ್ಯರ ಕಾಲದಿಂದ ಕೂಡ ನಡೀತಾ ಬಂದಿರುವಂತದ್ದು. ಆಚಾರ್ಯರು ಹಾಕಿಕೊಂಡಂತ ಒಂದು ಪದ್ಧತಿಯನ್ನ ಈಗಲೂ ಕೂಡ ಮುಂದುವರಿಸಲಾಗ್ತಾ ಇದೆ. ಅಂದ್ರೆ ಅಷ್ಟಮಠಗಳು ಏನಿದೆ ಉಡುಪಿ ರಥಬೀದಿಯ ಸುತ್ತ, ಆ ಅಷ್ಟಮಠದ ಶ್ರೀಗಳಿಗೂ ಕೂಡ 2 ವರ್ಷ ಅವಧಿಯಲ್ಲಿ ಶ್ರೀಕೃಷ್ಣನ ಪೂಜೆಯನ್ನ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಈ ಬಾರಿ ವೇದವರ್ಧನ ತೀರ್ಥರಿಗೆ ಈ ಅಧಿಕಾರ ಸಿಗ್ತಾ ಇರುವಂತದ್ದು. ಈ ತನಕ ಪುತ್ತಿಗೆ ಶ್ರೀಗಳು ಪರ್ಯಾಯವನ್ನ ನಡೆಸ್ತಾ ಇದ್ರು. ಅವರು ಏಕಾಂಗಿಯಾಗಿ 2 ವರ್ಷ ಒಂದು ರೀತಿಯಲ್ಲಿ ಪರ್ಯಾಯವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಬೇರೆ ಬೇರೆ ಕಾರಣಗಳಿಗೆ ವಿವಾದದಿಂದಾಗಿ ಅವರ ಜೊತೆಗೆ ಒಂದಷ್ಟು ಅಷ್ಟಮಠದ ಸ್ವಾಮಿಗಳು ಅಂತರವನ್ನ ಕಾಯ್ದುಕೊಂಡಿದ್ರು. ಆದ್ರೂ ಕೂಡ ಅವರು ಬೇರೆ ಬೇರೆ ರೀತಿಯಲ್ಲಿ ವಿಶ್ವಗೀತ ಪರ್ಯಾಯವನ್ನ ಮಾಡುವ ಮೂಲಕ ಒಂದಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಈಗ ಸದ್ಯಕ್ಕೆ ವೇದವರ್ಧನ ಶ್ರೀಗಳು ಶಿರೂರು ಮಠದ ಶ್ರೀಗಳು ಪರ್ಯಾಯ ಪೀಠವನ್ನು ಏರೋದಕ್ಕಿದ್ದಾರೆ. ಲಕ್ಷ್ಮೀವರ ತೀರ್ಥರ ಒಂದಷ್ಟು ವಿವಾದಿತ ಸಾವಿನ ನಂತರದಲ್ಲಿ ಶ್ರೀಗಳಿಗೆ ಈ ಬಾರಿ ಜನಗಳ ಭಕ್ತರ ಬೆಂಬಲ ಹೇಗಿದೆ, ನಿರೀಕ್ಷೆಗೂ ಮೀರಿ ಜನ ಶಿರೂರು ಮಠಕ್ಕೆ ಬೆಂಬಲಿಸ್ತಾರ ಅನ್ನುವಂತ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಇರುವಂತದ್ದು. ಒಟ್ಟಿನಲ್ಲಿ ಸದ್ಯಕ್ಕೆ ಶಿರೂರು ಮಠದ
ವೇದವರ್ಧನ ಶ್ರೀಗಳು ಪರ್ಯಾಯವನ್ನ ನಡೆಸುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಅದಕ್ಕಾಗಿ ಉಡುಪಿಯ ನಗರವೇ ಸಂಪೂರ್ಣ ಒಂದು ರೀತಿಯಲ್ಲಿ ಶೃಂಗಾರಗೊಳ್ತಾ ಇರುವುದನ್ನು ನಾವು ಗಮನಿಸಬಹುದು. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಶಿರೂರು ಪರ್ಯಾಯದ ದಿನಗಣನೆ ಆರಂಭ ಆಗಿರುವಂತದ್ದು. ಇನ್ನು ಕೆಲವೇ ದಿನಗಳಲ್ಲಿ ಶಿರೂರು ವೇದವರ್ಧನ ಶ್ರೀಗಳು ಶ್ರೀಕೃಷ್ಣನ ಪೂಜಾ ಕೈಂಕರ್ಯದ ಅಧಿಕಾರವನ್ನ ಪಡೆಯಲಿದ್ದಾರೆ. ಅದಕ್ಕಾಗಿ ಉಡುಪಿಯೇ ಶೃಂಗಾರಗೊಳ್ತಾ ಇದೆ. ಒಂದು ರೀತಿಯಲ್ಲಿ ಉಡುಪಿಯ ನಗರ ಮಧ್ವನಗಿತ್ತಿಯಂತೆ ಶೃಂಗಾರಗೊಳ್ತಾ ಇರುವುದನ್ನು ನಾವು ದೃಶ್ಯದಲ್ಲಿ ಗಮನಿಸಬಹುದು. ಉಡುಪಿಯ ನಗರದಲ್ಲಿ ಸುಮಾರು 50ಕ್ಕೂ ಅಧಿಕ ಕಡೆಗಳಲ್ಲಿ ಈ ರೀತಿಯ ಸ್ವಾಗತ ಗೋಪುರಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ಸ್ವಾಗತ ಗೋಪುರಗಳನ್ನ ನಿರ್ಮಾಣ ಮಾಡಲಾಗ್ತಿದೆ. ಇದು ಕಿನ್ನಿಮುಲ್ಕಿ ಇರ್ಬೋದು, ಕಡಿಯಾಲಿ, ಕಲ್ಸಂಕ, ಹೀಗೆ ನಗರದ ಪ್ರಮುಖ ದ್ವಾರಗಳಂತ ಏನು ಹೇಳ್ತೇವೆ ಅಲ್ಲೆಲ್ಲವೂ ಕೂಡ ಈ ರೀತಿಯ ಗೋಪುರಗಳು ನಿರ್ಮಾಣ ಆಗ್ತಾ ಇರುವಂತದ್ದು. ಪರ್ಯಾಯ ಅಂತ ಹೇಳಿದ್ರೆ ಉಡುಪಿಗೆ ಒಂದು ರೀತಿಯಲ್ಲಿ ನಾಡ ಹಬ್ಬ. ಪ್ರತಿ 2 ವರ್ಷಕ್ಕೊಮ್ಮೆ ಶ್ರೀಕೃಷ್ಣನ ಪೂಜೆಯ ಅಧಿಕಾರವನ್ನ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಹಸ್ತಾಂತರಿಸುವುದನ್ನೇ ಪರ್ಯಾಯ ಅಂತ ಹೇಳ್ತೇವೆ. ಇದು ಮಧ್ವ ಆಚಾರ್ಯರ ಕಾಲದಿಂದ ಕೂಡ ನಡೀತಾ ಬಂದಿರುವಂತದ್ದು. ಆಚಾರ್ಯರು ಹಾಕಿಕೊಂಡಂತ ಒಂದು ಪದ್ಧತಿಯನ್ನ ಈಗಲೂ ಕೂಡ ಮುಂದುವರಿಸಲಾಗ್ತಾ ಇದೆ. ಅಂದ್ರೆ ಅಷ್ಟಮಠಗಳೇನಿದೆ ಉಡುಪಿ ರಥಬೀದಿಯ ಸುತ್ತ, ಅಷ್ಟಮಠದ ಶ್ರೀಗಳಿಗೂ ಕೂಡ 2 ವರ್ಷ ಅವಧಿಯಲ್ಲಿ ಶ್ರೀಕೃಷ್ಣನ ಪೂಜೆಯನ್ನ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಈ ಬಾರಿ ವೇದವರ್ಧನ ತೀರ್ಥರಿಗೆ ಈ ಅಧಿಕಾರ ಸಿಗ್ತಾ ಇರುವಂತದ್ದು. ಈ ತನಕ ಪುತ್ತಿಗೆ ಶ್ರೀಗಳು ಪರ್ಯಾಯವನ್ನ ನಡೆಸ್ತಾ ಇದ್ರು. ಅವರು ಏಕಾಂಗಿಯಾಗಿ 2 ವರ್ಷ ಒಂದು ರೀತಿಯಲ್ಲಿ ಪರ್ಯಾಯವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಬೇರೆ ಬೇರೆ ಕಾರಣಗಳಿಗೆ ವಿವಾದದಿಂದಾಗಿ ಅವರ ಜೊತೆಗೆ ಒಂದಷ್ಟು ಅಷ್ಟಮಠದ ಸ್ವಾಮಿಗಳು ಅಂತರವನ್ನ ಕಾಯ್ದುಕೊಂಡಿದ್ರು. ಆದ್ರೂ ಕೂಡ ಅವರು ಬೇರೆ ಬೇರೆ ರೀತಿಯಲ್ಲಿ ವಿಶ್ವಗೀತ ಪರ್ಯಾಯವನ್ನ ಮಾಡುವ ಮೂಲಕ ಒಂದಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಈಗ ಸದ್ಯಕ್ಕೆ ವೇದವರ್ಧನ ಶ್ರೀಗಳು ಶಿರೂರು ಮಠದ ಶ್ರೀಗಳು ಪರ್ಯಾಯ ಪೀಠವನ್ನು ಏರೋದಕ್ಕಿದ್ದಾರೆ. ಲಕ್ಷ್ಮೀವರ ತೀರ್ಥರ ಒಂದಷ್ಟು ವಿವಾದಿತ ಸಾವಿನ ನಂತರದಲ್ಲಿ ಶ್ರೀಗಳಿಗೆ ಈ ಬಾರಿ ಜನಗಳ ಭಕ್ತರ ಬೆಂಬಲ ಹೇಗಿದೆ, ನಿರೀಕ್ಷೆಗೂ ಮೀರಿ ಜನ ಶಿರೂರು ಮಠಕ್ಕೆ ಬೆಂಬಲಿಸ್ತಾರ ಅನ್ನುವಂತ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಇರುವಂತದ್ದು. ಒಟ್ಟಿನಲ್ಲಿ ಸದ್ಯಕ್ಕೆ ಶಿರೂರು ಮಠದ ವೇದವರ್ಧನ ಶ್ರೀಗಳು ಪರ್ಯಾಯವನ್ನ ನಡೆಸುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಅದಕ್ಕಾಗಿ ಉಡುಪಿಯ ನಗರವೇ ಸಂಪೂರ್ಣ ಒಂದು ರೀತಿಯಲ್ಲಿ ಶೃಂಗಾರಗೊಳ್ತಾ ಇರುವುದನ್ನು ನಾವು ಗಮನಿಸಬಹುದು. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಶಿರೂರು ಪರ್ಯಾಯದ ದಿನಗಣನೆ ಆರಂಭ ಆಗಿರುವಂತದ್ದು. ಇನ್ನು ಕೆಲವೇ ದಿನಗಳಲ್ಲಿ ಶಿರೂರು ವೇದವರ್ಧನ ಶ್ರೀಗಳು ಶ್ರೀಕೃಷ್ಣನ ಪೂಜಾ ಕೈಂಕರ್ಯದ ಅಧಿಕಾರವನ್ನ ಪಡೆಯಲಿದ್ದಾರೆ. ಅದಕ್ಕಾಗಿ ಉಡುಪಿಯೇ ಶೃಂಗಾರಗೊಳ್ತಾ ಇದೆ. ಒಂದು ರೀತಿಯಲ್ಲಿ ಉಡುಪಿಯ ನಗರ ಮಧ್ವನಗಿತ್ತಿಯಂತೆ ಶೃಂಗಾರಗೊಳ್ತಾ ಇರುವುದನ್ನು ನಾವು ದೃಶ್ಯದಲ್ಲಿ ಗಮನಿಸಬಹುದು. ಉಡುಪಿಯ ನಗರದಲ್ಲಿ ಸುಮಾರು 50ಕ್ಕೂ ಅಧಿಕ ಕಡೆಗಳಲ್ಲಿ ಈ ರೀತಿಯ ಸ್ವಾಗತ ಗೋಪುರಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ಸ್ವಾಗತ ಗೋಪುರಗಳನ್ನ ನಿರ್ಮಾಣ ಮಾಡಲಾಗ್ತಿದೆ. ಇದು ಕಿನ್ನಿಮುಲ್ಕಿ ಇರ್ಬೋದು, ಕಡಿಯಾಲಿ, ಕಲ್ಸಂಕ, ಹೀಗೆ ನಗರದ ಪ್ರಮುಖ ದ್ವಾರಗಳಂತ ಏನು ಹೇಳ್ತೇವೆ ಅಲ್ಲೆಲ್ಲವೂ ಕೂಡ ಈ ರೀತಿಯ ಗೋಪುರಗಳು ನಿರ್ಮಾಣ ಆಗ್ತಾ ಇರುವಂತದ್ದು. ಪರ್ಯಾಯ ಅಂತ ಹೇಳಿದ್ರೆ ಉಡುಪಿಗೆ ಒಂದು ರೀತಿಯಲ್ಲಿ ನಾಡ ಹಬ್ಬ. ಪ್ರತಿ 2 ವರ್ಷಕ್ಕೊಮ್ಮೆ ಶ್ರೀಕೃಷ್ಣನ ಪೂಜೆಯ ಅಧಿಕಾರವನ್ನ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಹಸ್ತಾಂತರಿಸುವುದನ್ನೇ ಪರ್ಯಾಯ ಅಂತ ಹೇಳ್ತೇವೆ. ಇದು ಮಧ್ವ ಆಚಾರ್ಯರ ಕಾಲದಿಂದ ಕೂಡ ನಡೀತಾ ಬಂದಿರುವಂತದ್ದು. ಆಚಾರ್ಯರು ಹಾಕಿಕೊಂಡಂತ ಒಂದು ಪದ್ಧತಿಯನ್ನ ಈಗಲೂ ಕೂಡ ಮುಂದುವರಿಸಲಾಗ್ತಾ ಇದೆ. ಅಂದ್ರೆ ಅಷ್ಟಮಠಗಳೇನಿದೆ ಉಡುಪಿ ರಥಬೀದಿಯ ಸುತ್ತ, ಅಷ್ಟಮಠದ ಶ್ರೀಗಳಿಗೂ ಕೂಡ 2 ವರ್ಷ ಅವಧಿಯಲ್ಲಿ ಶ್ರೀಕೃಷ್ಣನ ಪೂಜೆಯನ್ನ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಈ ಬಾರಿ ವೇದವರ್ಧನ ತೀರ್ಥರಿಗೆ ಈ ಅಧಿಕಾರ ಸಿಗ್ತಾ ಇರುವಂತದ್ದು. ಈ ತನಕ ಪುತ್ತಿಗೆ ಶ್ರೀಗಳು ಪರ್ಯಾಯವನ್ನ ನಡೆಸ್ತಾ ಇದ್ರು. ಅವರು ಏಕಾಂಗಿಯಾಗಿ 2 ವರ್ಷ ಒಂದು ರೀತಿಯಲ್ಲಿ ಪರ್ಯಾಯವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಬೇರೆ ಬೇರೆ ಕಾರಣಗಳಿಗೆ ವಿವಾದದಿಂದಾಗಿ ಅವರ ಜೊತೆಗೆ ಒಂದಷ್ಟು ಅಷ್ಟಮಠದ ಸ್ವಾಮಿಗಳು ಅಂತರವನ್ನ ಕಾಯ್ದುಕೊಂಡಿದ್ರು. ಆದ್ರೂ ಕೂಡ ಅವರು ಬೇರೆ ಬೇರೆ ರೀತಿಯಲ್ಲಿ ವಿಶ್ವಗೀತ ಪರ್ಯಾಯವನ್ನ ಮಾಡುವ ಮೂಲಕ ಒಂದಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಈಗ ಸದ್ಯಕ್ಕೆ ವೇದವರ್ಧನ ಶ್ರೀಗಳು ಶಿರೂರು ಮಠದ ಶ್ರೀಗಳು ಪರ್ಯಾಯ ಪೀಠವನ್ನು ಏರೋದಕ್ಕಿದ್ದಾರೆ. ಲಕ್ಷ್ಮೀವರ ತೀರ್ಥರ ಒಂದಷ್ಟು ವಿವಾದಿತ ಸಾವಿನ ನಂತರದಲ್ಲಿ
ಶ್ರೀಗಳಿಗೆ ಈ ಬಾರಿ ಜನಗಳ ಭಕ್ತರ ಬೆಂಬಲ ಹೇಗಿದೆ, ನಿರೀಕ್ಷೆಗೂ ಮೀರಿ ಜನ ಶಿರೂರು ಮಠಕ್ಕೆ ಬೆಂಬಲಿಸ್ತಾರ ಅನ್ನುವಂತ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಇರುವಂತದ್ದು. ಒಟ್ಟಿನಲ್ಲಿ ಸದ್ಯಕ್ಕೆ ಶಿರೂರು ಮಠದ ವೇದವರ್ಧನ ಶ್ರೀಗಳು ಪರ್ಯಾಯವನ್ನ ನಡೆಸುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಅದಕ್ಕಾಗಿ ಉಡುಪಿಯ ನಗರವೇ ಸಂಪೂರ್ಣ ಒಂದು ರೀತಿಯಲ್ಲಿ ಶೃಂಗಾರಗೊಳ್ತಾ ಇರುವುದನ್ನು ನಾವು ಗಮನಿಸಬಹುದು. ಹರೀಶ್ ಬಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.